ಜಿಲ್ಲೆ ಜಾತಿ ಲೆಕ್ಕಾಚಾರ ಮಾಡಿ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಹೀಗಾಗಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡೋಕೆ ಆಗೋದಿಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವರಾಗಿರುವ ಶಿವಲಿಂಗೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಟೇಲರ ಕಾಲದಲ್ಲಿ ಎಲ್ಲರನ್ನೂ ಕೂಡ ಮಂತ್ರಿ ಮಾಡುವ ಅವಕಾಶ ಇತ್ತು. ಈಗ ಮಂತ್ರಿಮಂಡಲ ರಚನೆಯಲ್ಲಿ ಬದಲಾವಣೆ ಆಗಿದೆ. ನಾನು ಕೂಡ ಎಲ್ಲರಿಗೂ ಮನವಿ ಮಾಡ್ತೇನೆ, ಮುಂದಿನ ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಪ್ರಯತ್ನ ಮಾಡೋಣ. ಆಗ ಹೊಸಬರಿಗೆ ಖಂಡಿತ ಅವಕಾಶವನ್ನು ಕೊಡುವಂಥ ಪ್ರಯತ್ನ ಆಗಲಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಮಾತನಾಡಿದ್ದಾರೆ. ಅದು ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. 34ನೇ ಸಚಿವರು ಕೊಡಬೇಕು. ಅದರಲ್ಲಿ 20 ಜನ 14 ಜನ ಕೊಟ್ಟಿದ್ರು, ಇನ್ನು 20 ಜನ ಕೊಡಬೇಕಾಯಿತು. ನಾವು 45 ಜನ ಭಾಳ ಹೋರಾಟ, ಡೆಲ್ಲಿವರೆಗೆ ಎಲ್ಲ ನಾನು ನೋಡಿದ್ವಲ್ಲ, 15-20 ದಿವಸ ಭಾಳ ಹೋರಾಟ ಮಾಡಿದೆ, 2 ತಿಂಗಳು. ಆದರೆ ಅಂತಿಮವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ, ಜಿಲ್ಲಾ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಪ್ರತಿಯೊಂದನ್ನು ಮಾಡಿ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಿಂದಿತ್ತದು ಜೆ.ಎಚ್. ಪಟೇಲ್ರ ಗೌರ್ಮೆಂಟ್ 64 ಜನ ಮಂತ್ರಿಗಳು ಮಾಡಿದರು. ಆವಾಗ ರಿಸ್ಟ್ರಿಕ್ಷನ್ ಇರಲಿಲ್ಲ. ಈಗ ರಿಸ್ಟ್ರಿಕ್ಷನ್ ಬಂದಿದೆ. 34 ಜನದ ಮೇಲೆ ಮಾಡೋಂಗಿಲ್ಲ. ಅದರಿಂದ ಮಾಡೋಕ್ಕಾಗಿಲ್ಲ. ಭಾಳ ಜನ ಸ್ವಾಭಾವಿಕವಾಗೇ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ಅದು ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಡ ಅಂದಿದ್ರು. ಅದಕ್ಕೆ ಅವರು ಬೇಸರ ಮಾಡಿಕೊಂಡಿದ್ರು. ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅನಿಸುತ್ತೆ. ಅವರೀಗ ಸಂತೋಷವಾಗಿದ್ದಾರೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಶಿವಲಿಂಗೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರಗೊಂಡಿದ್ರು. ಸಿದ್ದರಾಮಯ್ಯ ಅವರು ನಾಯಕರು, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಈ ಬೆಳವಣಿಗೆಯನ್ನು ಪಾಸಿಟಿವ್ ಆಗಿ ನೋಡಬೇಕಾಗುತ್ತೆ. ನಾಳೆ ನಾನು ಹಾಸನಕ್ಕೆ ಹೋಗಿ ಬರ ಪರಿಹಾರ ಪರಿಶೀಲನೆ ಮಾಡ್ತೇನೆ. ಮಳೆ ಹಾನಿ ಬಗ್ಗೆ ವರದಿಯನ್ನು ಕೊಡಲು ಹೇಳಿದ್ದಾರೆ. ಅದರ ಕಡೆ ಗಮನ ಹರಿಸ್ತೇನೆ ಅಂತ ವಿಧಾನಸೌಧದಲ್ಲಿ ಸಚಿವ ಶಿವಲಿಂಗೇಗೌಡ ಹೇಳಿದ್ದಾರೆ.